ಅಶ್ವಯೋಗ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಶಾಂತ್ ಸತಿ, ಬೆಳಗಾವಿ ಜಿಲ್ಲಾ ವರದಿಗಾರ. ಪ್ರಮುಖವಾಗಿ ಇವತ್ತು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆ ಸಂಭವಿಸಿದೆ. ಆ ಘಟನೆ ಏನಂತಂದ್ರೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾಘಾಟ್ನಲ್ಲಿ ಒಂದು 400 ಕೋಟಿ ರೂಪಾಯಿ ಹಗರಣ ಆಗಿರುವಂಥದ್ದು. ಈ ಹಗರಣ ಅಂತ ಅನ್ನೋಕ್ಕಿಂತನೂ ಒಂದು ದರೋಡೆ ಆಗಿದೆ ಅಂತಾನೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರಮುಖವಾಗಿ ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಈ ಒಂದು ಹಣವನ್ನು ಇಲ್ಲಿ ಸಾಗಾಟ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಕ್ಟೋಬರ್ 16, 2025ರಂದು ಈ ಒಂದು ದರೋಡೆ ಆಗಿದೆ. ಈ ದರೋಡೆ ಇಡೀ ರಾಜ್ಯದ ಇಡೀ ದೇಶವೂ ಸಹ ಬೆಚ್ಚಿ ಬೀಳಿಸುವಂಥ ಘಟನೆ ಆಗಿದೆ. 400 ಕೋಟಿ ರೂಪಾಯಿ ಹಣ ಎಲ್ಲಿದೆ ಅಂತ ನೋಡೋದಕ್ಕೆ ಹೋದರೆ ಇದು ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿಗಿರುವಂತಹ ಕಿಶನ್ ಕುಮಾರ್ ಎಂಬಾತನಿಗೆ ಸೇರಿರುವಂಥದ್ದು. ಈ ಕಿಶನ್ ಕುಮಾರ್ ಎಂಬಾತನಿಗೆ ಸೇರಿದಂತಹ ಹಣವು ಗೋವಾದಿಂದ ಮಾರ್ಗವಾಗಿ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಾರ್ಗವಾಗಿ ಇಲ್ಲಿ ಮಹಾರಾಷ್ಟ್ರಕ್ಕೆ ಸಾಗಾಟವಾಗ್ತಾ ಇತ್ತು. ಕರ್ನಾಟಕದಲ್ಲಿರುವಂತಹ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾಘಾಟ್ನಲ್ಲಿ 400 ಕೋಟಿ ರೂಪಾಯಿ ಇಲ್ಲಿ ದರೋಡೆ ಆಗಿರುವಂಥದ್ದು. ಈ ದರೋಡೆಗೆ ಈ ಘಟನೆಯು ಸಹ ತಡವಾಗಿ ಬೆಳಕಿಗೆ ಬಂದಿದೆ. ಈ ದರೋಡೆಗೆ ತಡವಾಗಿ ಬೆಳಕಿಗೆ ಬರೋದಕ್ಕೆ ಕಾರಣ ಅಂತಂದ್ರೆ ಒಂದು ಪ್ರಮುಖವಾಗಿರುವಂತಹ ಅಪಹರಣ. ಈ ಅಪಹರಣ ಆಗಿರದೇ ಇದ್ದರೆ ಅವತ್ತೇ ಈ ಘಟನೆ ಬೆಳಕಿಗೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತಂದ್ರೆ, ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ಕಿಶನ್ ಕುಮಾರ್ ಇದ್ದಾನೆ. ಆತ ಒಬ್ಬರಿಗೆ ಒಂದು ಜವಾಬ್ದಾರಿ ವಹಿಸಿರ್ತಾನೆ. ಗೋವಾದಿಂದ ಇಲ್ಲಿ ಮಹಾರಾಷ್ಟ್ರಕ್ಕೆ ಹಣವನ್ನು ಸಾಗಾಟ ಮಾಡ್ಬೇಕಂತ ಹೇಳಿ ಒಂದು ಜವಾಬ್ದಾರಿ ವಹಿಸಿರ್ತಾನೆ. ಆ ಜವಾಬ್ದಾರಿ ಹೊಂದಂತ ವ್ಯಕ್ತಿಯ ಮತ್ತಾರವಲ್ಲ, ಸಂದೀಪ್ ಪಾಟೀಲ್. ಈತನಿಂದನೇ ಈ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ಇದಷ್ಟಲ್ಲದೆ ಯಾವಾಗ 400 ಕೋಟಿ ರೂಪಾಯಿ ಇಲ್ಲಿ ದರೋಡೆ ಆಗುತ್ತೆ, ಇಲ್ಲಿ ಹೈಜಾಕ್ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಈತನ ಮೇಲೆ ಏನು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವಂತಹ ಕಿಶನ್ ಕುಮಾರ್ ಸಂಶಯ ಪಡ್ತಾನೆ. ಈತನನ್ನ ಇಲ್ಲಿ ಗನ್ ಪಾಯಿಂಟ್ ಇಟ್ಟು ಇಲ್ಲಿ ಕಿಡ್ನಾಪ್ ಸಹ ಮಾಡ್ತಾರೆ. ಆತನ ಸಹಚರರೊಂದಿಗೆ 1.5 ತಿಂಗಳ ಕಾಲ ಒಂದು ಕಡೆ ಕೂಡಿ ಹಾಕಿ ಆತನಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚಿತ್ರಹಿಂಸೆ ನೀಡಿದ್ದಾರೆ ಅಂತ ಇದೀಗ ಆರೋಪವನ್ನು ಸಹ ಮಾಡ್ತಾರೆ. ಇದಕ್ಕೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದಂತಹ ಸಂದೀಪ್ ಪಾಟೀಲ್ ಏನಿದ್ದಾರೆ, ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಸಹ ದಾಖಲೆ ಮಾಡ್ತಾರೆ. ಆ ದೂರಿನಲ್ಲಿ 400 ಕೋಟಿ ರೂಪಾಯಿ ಹಣ ಗಾಯಬಾಗಿರೋ ಬಗ್ಗೆ ಇಲ್ಲಿ ಉಲ್ಲೇಖ ಸಹ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಏನಿದ್ದಾರೆ, ಕರ್ನಾಟಕಕ್ಕೆ ಮತ್ತು ಗೋವಾ ಪೊಲೀಸರಿಗೆ ಒಂದು ಪತ್ರವನ್ನು ಸಹ ಬರೆದಿದ್ದಾರೆ. ಈ ತರ ನಮ್ಮಲ್ಲಿ ಒಂದು ಹೈಜಾಕ್ ಆಗಿದೆ. ಈ 400 ಕೋಟಿ ರೂಪಾಯಿ ಹಣಕ್ಕೆ ನಮ್ಮ ಮಹಾರಾಷ್ಟ್ರ ಪೊಲೀಸರು ಸಹ ತನಿಖೆಯನ್ನು ಮಾಡ್ತಾರೆ. ಅದಕ್ಕೆ ಬೆಳಗಾವಿ ಪೊಲೀಸರು ಮತ್ತು ಗೋವಾ ಪೊಲೀಸರು ಸಂಪೂರ್ಣವಾಗಿ ಸಹಕಾರ ನೀಡಬೇಕಂತೇಳಿ ಮಹಾರಾಷ್ಟ್ರದ ಸಿಎಂ ಅವರು ಕರ್ನಾಟಕದ ಬೆಳಗಾವಿಯ ಪೊಲೀಸರಿಗೆ ಒಂದು ಇಲ್ಲಿ ಮನವಿ ಪತ್ರವನ್ನು ಬರ್ತಾರೆ. ಆ ಮನವಿ ಪತ್ರವನ್ನು ಬರೆದಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದೈತೆ. ಅಲ್ಲಿಂದ ಒಂದು ಈ ತನಿಖೆಯನ್ನು ಶುರು ಮಾಡ್ತಾರೆ. ಬೆಳಗಾವಿ ಮತ್ತು ಗೋವಾ ಮತ್ತು ಮಹಾರಾಷ್ಟ್ರ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಅಲ್ಲಿ ಒಂದೊಂದಾಗಿ ಘಟನೆಗಳು ಸಹ ಹೊರ ಬರ್ತದೆ. ಈ ಘಟನೆಯನ್ನ ಸಂಪೂರ್ಣವಾಗಿ ನೋಡ್ತಾ ಹೋದ್ರೆ, ಈ 400 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಈ ಹಣದ ಬ್ಲ್ಯಾಕ್ ಮೇಲ ಅಥವಾ ಬ್ಲ್ಯಾಕ್ ಮನಿ ಇತ್ತ ಅಥವಾ ವೈಟ್ ಮನಿನ, ಇವೆಲ್ಲಗಳನ್ನ ತನಿಖೆಗೆ ನಡೆಸಿದಾಗ ಪೊಲೀಸರು ಸಹ ಸಾಕಷ್ಟು ರೀತಿಯಲ್ಲಿ ಈಗ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಇನ್ನೊಂದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತಂದ್ರೆ, SIT ತನಿಖೆಗೆ ಸಹ ಇದೀಗ ಮಹಾರಾಷ್ಟ್ರದ ಸಿಎಂ ಅವರು ಸಹ ಇಲ್ಲಿ ಒಂದು ರೆಫರ್ ಸಹ ಮಾಡಿರುವಂಥದ್ದು. ಈಗ ರೆಫರ್ ಮಾಡಿರುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತಂದ್ರೆ, ಮತ್ತೆ ಅದೇ ವ್ಯಕ್ತಿಯಾಗಿರುವಂತಹ ಏನು ಸಂದೀಪ್ ಪಾಟೀಲ್ ಏನಿದ್ದಾನೆ, ಮತ್ತೆ ಒಂದು ವಿಡಿಯೋನ ಹಾಕಿರ್ತಾನೆ. ಇದು ಇಲ್ಲಿ ದರೋಡೆ ಆಗಿರುವಂಥದ್ದು 400 ಕೋಟಿ ರೂಪಾಯಿ ಅಲ್ಲ, 1,000 ಕೋಟಿ ರೂಪಾಯಿ ಹಣ ಅಂತ ಹೇಳಿ ಒಂದು ಸಂಪೂರ್ಣವಾಗಿ ಇಲ್ಲಿ ಒಂದು ವಿಡಿಯೋನ ಸಹ ಮತ್ತೊಂದು ಮಾಧ್ಯಮಗಳಿಗೆ ಹರಿಬಿಡುತ್ತಾನೆ. ಈ ಒಂದು ಸಂದರ್ಭದಲ್ಲಿ ಇದನ್ನೇ ಸಾಕಷ್ಟು ರೀತಿಯಲ್ಲಿ ಒಂದು ಟ್ವಿಸ್ಟ್ ಸಹ ಇಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಕ್ಕೆ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಪೊಲೀಸರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಗೊಂದಲಾಗಿದೆ. ಕಂಟೈನರ್ ಇರುವುದು 400 ಕೋಟಿ ರೂಪಾಯಿ ಹಣ ಅಥವಾ 1,000 ಕೋಟಿ ಹಣ ಅಂತ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಪೊಲೀಸರು ಸಹ ಇಲ್ಲಿ ಗೊಂದಲಕ್ಕೆ ಈಡಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಗಮನಿಸಬೇಕಂತಂದ್ರೆ, ಇಲ್ಲಿ ಈಗಾಗಲೇ ಏನಂತಂದ್ರೆ SIT ಏನು ರಚನೆ ಆಗಿದೆ, 6 ಜನ ಆರೋಪಿಗಳನ್ನ ಇದೀಗ ಪೊಲೀಸರು ಸಹ ವಶಕ್ಕೆ ಸಹ ಪಡೆದಿರುವಂಥದ್ದು. ಪೊಲೀಸರು ವಶಕ್ಕೆ ಪಡೆದು ಈಗ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಈಗ ಸಂಪೂರ್ಣವಾಗಿ ಅವರನ್ನ ವಿಚಾರಣೆಗೆ ಸಹ ಸಂಪೂರ್ಣವಾಗಿ ಇಲ್ಲಿ ತನಿಖೆ ನಡೆಸ್ತಾ ಇರುವಂಥದ್ದು. ಇದಾದ ಬೆನ್ನಲ್ಲೇ ಮತ್ತೊಂದು ಆಡಿಯೋ ಇದೀಗ ಇಲ್ಲಿ ಸ್ಫೋಟಕವಾಗಿ ಹೊರಬಿದ್ದಿರುವಂಥದ್ದು. ಆ ಆಡಿಯೋದಲ್ಲಿ ಆರೋಪಿ ಆಗಿರುವಂತಹ ಇಲ್ಲಿ ಹಣದ ಮಾಲೀಕ ಆಗಿರುವಂತಹ ಯಾರು ಅಂತಂದ್ರೆ ಕಿಶನ್ ಕುಮಾರ್ ಇದ್ದಾರೆ. ಅವರ ಜೊತೆ ಮತ್ತೊಬ್ಬ ವಿರಾಟ್ ಗಾಂಧಿ ಇದ್ದಾನೆ, ಆತನ ಜೊತೆ ಸಂಭಾಷಣೆ ಮಾಡುವಂತಹ ವಿಡಿಯೋಸ್ ಇದೀಗ ಹಲ್ಚಲ್ ಎಬ್ಬಿಸಿದೆ. ಇವೆಲ್ಲಗಳನ್ನ ನೋಡ್ತಾ ಹೋದರೆ ಬೆಳಗಾವಿ ಮತ್ತು ಗೋವಾ ಮತ್ತು ಮಹಾರಾಷ್ಟ್ರ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ರೋಚಕ ಟ್ವಿಸ್ಟ್ಗಳು ಸಹ ಸಿಗ್ತಾ ಇರುವಂಥದ್ದು. ಈ ಒಂದು ಗಳನ್ನ ಸಂಪೂರ್ಣವಾಗಿ ಇಲ್ಲಿ ಹಣದ ಮೂಲವನ್ನು ಸಹ ಇದೀಗ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಸಹ ಹಣದ ಮೂಲವನ್ನು ಹುಡುಕಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಹಣವನ್ನ ಸಾಗಿಸೋದಕ್ಕೆ ಒಂದು ಪ್ಲಾನ್ ಸಹ ಹಾಕಿರುವಂಥದ್ದು. ಅದು ಏನಂತಂದ್ರೆ, ಖಾನಾಪುರದಲ್ಲಿ ಇರುವಂತಹ ಚೋರ್ಲಾಘಾಟ್ನಲ್ಲಿದೆ. ಇದು ಒಂದು ಅರಣ್ಯ ಪ್ರದೇಶವಾಗಿದೆ. ಈ ಅರಣ್ಯ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನೆಟ್ವರ್ಕ್ ಸಹ ಸಿಗಲ್ಲ. ಆ ನೆಟ್ವರ್ಕ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಹೈಜಾಕ್ ಮಾಡುವಂತಹ ಪ್ಲಾನ್ ಮಾಡಿದಾರಾ ಎಂಬುದು ಸಹ ಸಾಕಷ್ಟು ರೀತಿಯಲ್ಲಿ ಇದಕ್ಕೆ ಪ್ರಶ್ನೆ ಉದ್ಭವವಾಗಿರುವಂಥದ್ದು. ಅದೇ ಒಂದು ಸ್ಥಳದಲ್ಲಿ ಈಗ ಏನಂತಂದ್ರೆ ಒಂದು ಹೈಜಾಕ್ ಸಹ ನಡೆದಿರುವಂಥದ್ದು. ಈಗ ಬೆಳಗಾವಿಯ SP ಆಗಿರುವಂತಹ ಕೆ ರಾಮರಾಜನ್ ಅವರು ಸಹ ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿರುವಂಥದ್ದು. ಈ ಒಂದು ಘಟನೆ ಆಗಿರೋದು ಸಹ ಇದೀಗ ಬೆಳಕಿಗೆ ಬಂದಿದೆ. ಆ ಘಟನೆಯಲ್ಲಿ ಇರುವುದು ಎಷ್ಟು 1,000 ಕೋಟಿ ಹಣ
ಅಥವಾ ಎಷ್ಟು 100 ಕೋಟಿ ಹಣ, ಅದರಲ್ಲಿರೋ 500 ಹಣನ ಅಥವಾ 2,000 ರೂಪಾಯಿ ಹಣ ಅಂತ ಈಗ ನಮಗೂ ಸಹ ಮಾಹಿತಿ ಲಭ್ಯವಾಗಿಲ್ಲ. ಯಾರಾದರೂ ಈ ಘಟನೆಯನ್ನ ನೋಡಿದ್ರೆ ಆ ಪ್ರಕರಣವನ್ನ ಯಾರೋ ನಮ್ಮ ಕಡೆ ಬಂದರೆ ಆ ಪ್ರಕರಣವನ್ನು ನಮ್ಮಲ್ಲಿ ಸಹ ದಾಖಲಿಸಿಕೊಂಡು ನಾವು ಸಹ ತನಿಖೆಯನ್ನು ಮಾಡಿಸ್ತೀವಿ ಅಂತ ಈಗ ಹೇಳಿರುವಂಥದ್ದು. ಇದಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಂತಂದ್ರೆ ಮಹಾರಾಷ್ಟ್ರದ ಪೊಲೀಸರಿಗೂ ಮತ್ತು ಗೋವಾ ಪೊಲೀಸರಿಗೂ ಸಹಕರಿಸ್ತೀವಿ ಅಂತ ಹೇಳಿ ಇದೀಗ SP ಕೆ ರಾಮರಾಜನ್ ಸಹ ಇಲ್ಲಿ ಹೇಳಿರುವಂಥದ್ದು. ಇದಷ್ಟೇ ಅಲ್ಲದೆ ಪ್ರಮುಖವಾಗಿ ಇಲ್ಲಿ ಮತ್ತೊಂದು ವಿಷಯವನ್ನ ಇಲ್ಲಿ ನೋಡ್ತಾ ಹೋದ್ರೆ ಇದು 400 ರೂಪಾಯಿ ಕೊಟ್ಟ ಹಣ ಅಥವಾ 1,000 ಕೋಟಿ ಹಣ ಇದು ಮಹಾರಾಷ್ಟ್ರದ ಚುನಾವಣೆ ಬಳಕೆಯಾಗಿದೆ ಎಂಬ ಪ್ರಶ್ನೆಯೂ ಸಹ ಇದೀಗ ಆಗ್ತಿರುವಂಥದ್ದು. ಈ ಹಿಂದೆ ಕೆಲವು ದಿನಗಳಿಂದಷ್ಟೇ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಸಹ ಆಗಿರುವಂಥದ್ದು. ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಹಣವನ್ನು ಹಂಚಿಕೆ ಮಾಡೋದಕ್ಕೆ ಈ ಹಣವನ್ನ ಇಲ್ಲಿ ಸಾಗಾಟ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಯೂ ಸಹ ಇದೀಗ ಉದ್ಭವ ಆಗಿರುವಂಥದ್ದು. ಎಲ್ಲ ವಿಷಯಗಳನ್ನ ಇಲ್ಲಿ ಗಮನಿಸಿರುವಂತಹ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ವಿವಿಧ ಆಯಾಮಗಳಲ್ಲಿ ಸಹ ತನಿಖೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿಯೂ ಸಹ ಸಚಿವ MB ಪಾಟೀಲ್ ಸಹ ಪ್ರತಿಕ್ರಿಯೆ ನೀಡಿರುವಂಥದ್ದು. ಈ ಹಣ ಸಾಗಾಟ ಎಲ್ಲಿಂದ ಬಂತು, ಅದರ ಮೂಲ ಏನು ಅಂತ ಹೇಳಿ ಮಾಡ್ಬೇಕಂತೇಳಿ ಈಗಾಗಲೇ ಅಂತಾರೆ ವಿಜಯಪುರದಲ್ಲಿ MB ಪಾಟೀಲ್ ಸಹ ಇಲ್ಲಿ ರಿಯಾಕ್ಷನ್ ಸಹ ನೀಡಿರುವಂಥದ್ದು. ಇದಷ್ಟೇ ಅಲ್ಲದೆ ಏನಂತಂದ್ರೆ ಗೃಹ ಸಚಿವರಾಗಿರುವಂತಹ G ಪರಮೇಶ್ವರ್ ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆ ಮಾಧ್ಯಮಗಳ ಪ್ರತಿಕ್ರಿಯೆಯಲ್ಲಿ ಹಣವನ್ನ ಸಂಪೂರ್ಣವಾಗಿ ತನಿಖೆ ಮಾಡಿ ಅದರಲ್ಲಿ ಯಾವುದೇ ರೀತಿಯಾಗಿ ಈ ಮೂಲವನ್ನು ಹುಡುಕಾಡಿ ಅಂತ ಹೇಳಿ ಬೆಳಗಾವಿ ಪೊಲೀಸರ ಕಡೆಯಿಂದ ವರದಿಯನ್ನು ಕೇಳಿದ್ದೇನೆ ಅಂತ ಹೇಳಿ ಈಗ ಗೃಹ ಸಚಿವರು ಸಹ ಇಲ್ಲಿ ಹೇಳಿರುವಂಥದ್ದು. ಇನ್ನಷ್ಟು ಮತ್ತಷ್ಟು ಏನಂತಂದ್ರೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿ ಮುಂದಿನ ದಿನಮಾನಗಳಲ್ಲಿ ಅಂತಂದ್ರೆ ಮತ್ತಷ್ಟು ದಿನದಿಂದ ಒಂದೊಂದು ಗಂಟೆಗಳಿಗೊಂದು ಕಾಲ ಇಲ್ಲಿ ರೋಚಕ ಸಹ ಸಿಗ್ತಿರುವಂಥದ್ದು. ಈ ಒಂದು ಘಟನೆಗಳಿಂದ ಪೊಲೀಸರು ಸಹ ಇಲ್ಲಿ ಗೊಂದಲಕ್ಕೀಡಾಗಿರುವಂಥದ್ದು. ಪೊಲೀಸರ ತನಿಖೆಯಿಂದನೇ ಈ ಹಣ ಎಲ್ಲಿಂದ ಬಂತು, ಹಣದ ಹಿಂದೆ ಯಾರ್ಯಾರು ಶಾಮೀಲಿದ್ದಾರೆ ಅಂತ ಹೇಳಿ ಪೊಲೀಸರ ತನಿಖೆಯಿಂದನೇ ಇಲ್ಲಿ ಹೊರ ಬೆಳೆದಿರುವಂಥದ್ದು. ಬೆಳಗಾವಿಯಿಂದ ಕ್ಯಾಮ್ರಾಮನ್ ಶಿವಾನಂದ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.